ಎರಡನೇ ಗಟ್ಟಿಮೇಳದಲ್ಲೂ ಅಪಶ್ರುತಿ, ಮುರಿದು ಬಿತ್ತ ಶ್ರುತಿ ಎರಡನೇ ಮದುವೆ. ಚಂದ್ರಚೂಡ್ರಿಂದ ಶ್ರುತಿಗೆ ಮೋಸವಾಯ್ತಾ? ಇದುವೇ ಹೊತ್ತಿನ ವಿಶೇಷ. ಶ್ರುತಿ ಯೂ ಟರ್ನ್. ಶ್ರುತಿ ಎರಡನೇ ಮದುವೆ ಪ್ರಕರಣಕ್ಕೆ ಟ್ವಿಸ್ಟ್ ದೊರಕಿದೆ. ನನಗೆ ಮೋಸವಾದರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಅನ್ಯಾಯವಾಗಲು ಬಿಡಲ್ಲ, ನನ್ನ ಸಂಕಷ್ಟಕ್ಕೆ ವಿಧಿ ಕಾರಣ ಅಂತ ಶ್ರುತಿ ಹೇಳಿದ್ದಾರೆ. ನನಗಾಗಿ ನಾನು ಹೋರಾಟ ಮಾಡಲ್ಲ, ಆಕೆಗೆ ನ್ಯಾಯ ಸಿಗಲೆಂದು ಹೋರಾಟ ಮಾಡ್ತೇನೆ ಅಂತ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಶ್ರುತಿ ಮರುಮದುವೆ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಂಡಿದ್ದು, ಚಂದ್ರಚೂಡ ಹಾಗೂ ಮಂಜುಳಾ ಅವರ ಡಿವೋರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರುತಿ ಹೇಳಿಕೆಯನ್ನು ನೀಡಿರುವಂಥದ್ದು. ನನಗೆ ಮೋಸವಾದರೂ ಪರವಾಗಿಲ್ಲ, ಆದರೆ ಮತ್ತೊಬ್ಬ ಹೆಣ್ಣಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ನನ್ನ ಸಂಕಷ್ಟಕ್ಕೆ ವಿಧಿಯೇ ಕಾರಣ, ನಾನು ಅತಿಯಾಗಿ ನಂಬಿಬಿಟ್ಟೆ, ಇದೇ ಒಂದು ನನ್ನ ಸಂಕಷ್ಟಕ್ಕೆ ಕಾರಣವಾಗಿದೆ. ಇದೀಗ ಚಂದ್ರಚೂಡ ಹಾಗೂ ಮಂಜುಳಾ ಅವರ ಪ್ರಕರಣ ಕೋರ್ಟ್ನಲ್ಲಿರುವಂಥದ್ದು. ನನಗಾಗಿ ನಾನು ಹೋರಾಟವನ್ನ ಮಾಡೋದಿಲ್ಲ, ಆಕೆಗೆ ನ್ಯಾಯ ಸಿಗಲೆಂದು ಹೋರಾಟ ಮಾಡಲಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ಇದು ಕೋರ್ಟ್ನಲ್ಲೇ ಇತ್ಯರ್ಥವಾಗಬೇಕು ಅನ್ನೋ ಒಂದು ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಇತ್ತೀಚೆಗೆ ಕೊಲ್ಲೂರಿನಲ್ಲಿ ಶ್ರುತಿ ಹಾಗೂ ಚಂದ್ರಚೂಡ ಅವರ ವಿವಾಹವಾಗಿತ್ತು. ಇದಾದ ನಂತರ ಚಂದ್ರಚೂಡ ಅವರ ಮೊದಲ ಪತ್ನಿ ಮಂಜುಳಾ ಕೋರ್ಟ್ ಮೆಟ್ಟಿಲೇರಿದ್ರು. ನನ್ನೊಂದಿಗೆ ಇನ್ನೂ ಡಿವೋರ್ಸ್ ಆಗಿಲ್ಲ, ಆದರೂ ಕೂಡ ಶ್ರುತಿ ಅವರನ್ನ ವಿವಾಹವಾಗಿದ್ದಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರುತಿ ಇವತ್ತು ಹೇಳಿಕೆಯನ್ನ ನೀಡಿರುವಂಥದ್ದು. ನನಗೆ ಮೋಸವಾದರೂ ಪರವಾಗಿಲ್ಲ, ಆದರೆ ನಾನು ಮತ್ತೊಂದು ಹೆಣ್ಣಿಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ, ನಾನು ಅತಿಯಾಗಿ ಇನ್ನೊಬ್ಬರನ್ನ ನಂಬಿಬಿಟ್ಟೆ, ಇದೇ ನನ್ನ ಸಂಕಷ್ಟಕ್ಕೆ ಕಾರಣವಾಗಿದೆ. ಇನ್ನು ಚಂದ್ರಚೂಡ ಹಾಗೂ ಅವರ ಒಂದು ವಿವಾಹ ವಿಚ್ಛೇದನ ಪ್ರಕರಣ ಕೋರ್ಟ್ನಲ್ಲಿದ್ದು, ಇದು ಕೋರ್ಟ್ನಲ್ಲೇ ಇತ್ಯರ್ಥವಾಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾದರೆ ಶ್ರುತಿ ತಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಅದರಿಂದ ನನಗೆ ನೋವಾದರೂ ಪರವಾಗಿಲ್ಲ, ಯಾಕೆಂದರೆ ಆ ನೋವನ್ನು ಭರಿಸುವಂಥ ಶಕ್ತಿ ನನ್ನ ತಂದೆ ತಾಯಿಯಿಂದ ಆಗಲಿ, ದೇವರಿಂದ ಆಗಲಿ, ಈ ನಾಡಿನ ಜನತೆಯೇ ಆಗಲಿ, ಅವರೆಲ್ಲರೂ ನನಗೆ ಶಕ್ತಿ ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಜಯ ಸಿಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಹೆಚ್ಚು ನಾನು ಇದ್ರ ಬಗ್ಗೆ ಮಾತಾಡಲಾರೆ. ಖಂಡಿತವಾಗ್ಲೂ ಈ ಪ್ರಕರಣ ಎಲ್ಲ ಮುಗಿದ್ಮೇಲೆ ಕೂಲಂಕುಷವಾಗಿ ಮಾತಾಡ್ತೀನಿ. ಹಿಂದೆ ಗೊತ್ತಿರಲಿಲ್ವಾ ಏನು ಈ ರೀತಿಯ ಇದಾಗಿದೆ ಅನ್ನುವಂಥದ್ದು? ನಾನು ಈ ಪ್ರಕರಣದಿಂದ ಸಾಕಷ್ಟು ನೊಂದಿದ್ದೀನಿ, ಆಘಾತವೂ ಕೂಡ ಆಗಿದೆ ನನಗೆ. ಅಂದರೆ ಅದ್ರ ಹಿಂದಿನ ಅರ್ಥ ನಿಮ್ಗೆ ಆಗ್ಬೋದು ನಾನು ತಿಳ್ಕೊಂಡಿದ್ದೀನಿ. ಇನ್ನು ಹೆಚ್ಚಿಗೆ ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಕಾನೂನು ಸಮರ ಮಾಡ್ತೀರಾ ಮೇಡಮ್? ಕಾನೂನು ಸಮರ ನನ್ನ ಹೋರಾಟ ನ್ಯಾಯಕ್ಕೆ ಜಯ ಸಿಗಬೇಕು ಅಂತ, ನನಗೆ ನ್ಯಾಯ ಸಿಗಲಿ ಅಂತ ನಾನು ಹೋರಾಟ ಮಾಡಲ್ಲ, ಆಕೆಗೆ ನ್ಯಾಯ ಸಿಗಲಿ ಅಂತ ನಾನು ಹರಿಸ್ತೀನಿ. ನಿಮಗೆ ಅನ್ಯಾಯ ಆಗಿದೆ ಅಂತ ಅನಿಸ್ತಿದೆ ಮೇಡಮ್? ನಾನು ಹೇಳಿದ್ರನ್ನಲ್ಲ, ಯಾರಿಗಾರು ಒಬ್ರಿಗೆ ನ್ಯಾಯ ಸಿಗಬೇಕು, ನನಗೆ ನೋವಾದರೂ ಪರವಾಗಿಲ್ಲ, ನಿಭಾಯಿಸ್ಕೊಳ್ಳುವಂಥ ಶಕ್ತಿನ ಮಾತ್ರ ನಾನು ಜನರಲ್ಲಿ ಕೇಳ್ತೀನಿ ಹೊರತು ನನಗೇ ನ್ಯಾಯ ಸಿಗಲಿ ಅಂತ ನಾನು ನ್ಯಾಯದಲ್ಲಿ ಹೋರಾಡಲ್ಲ. ಅದರಿಂದ ನನಗೆ ನೋವಾದರೂ ಪರವಾಗಿಲ್ಲ, ಯಾಕೆಂದರೆ ಆ ನೋವನ್ನು ಭರಿಸುವಂಥ ಶಕ್ತಿ ನನ್ನ ತಂದೆ ತಾಯಿಯಿಂದ ಆಗಲಿ, ದೇವರಿಂದ ಆಗಲಿ, ಈ ನಾಡಿನ ಜನತೆಯೇ ಆಗಲಿ, ಅವರೆಲ್ಲರೂ ನನಗೆ ಶಕ್ತಿ ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ.
ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಜಯ ಸಿಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಹೆಚ್ಚು ನಾನು ಇದ್ರ ಬಗ್ಗೆ ಮಾತಾಡಲಾರೆ. ಖಂಡಿತವಾಗ್ಲೂ ಈ ಪ್ರಕರಣ ಎಲ್ಲ ಮುಗಿದ್ಮೇಲೆ ಕೂಲಂಕುಷವಾಗಿ ಮಾತಾಡ್ತೀನಿ. ನಿಮಗೆ ಹಿಂದೆ ಗೊತ್ತಿರಲಿಲ್ವಾ ಏನು ಈ ರೀತಿಯ ಇದಾಗಿದೆ ಅನ್ನುವಂಥದ್ದು? ನಾನು ಈ ಪ್ರಕರಣದಿಂದ ಸಾಕಷ್ಟು ನೊಂದಿದ್ದೀನಿ. ಆಘಾತವೂ ಕೂಡ ಆಗಿದೆ ನನಗೆ. ಅಂದರೆ ಅದ್ರ ಹಿಂದಿನ ಅರ್ಥ ನಿಮ್ಗೆ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಹೆಚ್ಚಿಗೆ ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಕಾನೂನು ಸಮರ ಮಾಡ್ತೀರಾ ಮೇಡಮ್? ಕಾನೂನು ಸಮರ ನನ್ನ ಹೋರಾಟ ನ್ಯಾಯಕ್ಕೆ ಜಯ ಸಿಗಬೇಕು ಅಂತ. ನನಗೆ ನ್ಯಾಯ ಸಿಗಲಿ ಅಂತ ನಾನು ಹೋರಾಟ ಮಾಡಲ್ಲ. ಆಕೆಗೆ ನ್ಯಾಯ ಸಿಗಲಿ ಅಂತ ನಾನು ಹರಿಸ್ತೀನಿ. ನಿಮಗೆ ಅನ್ಯಾಯ ಆಗಿದೆ ಅಂತ ಅನಿಸ್ತಾ ಇದೆ ಮೇಡಮ್? ನಾನು ಹೇಳಿದ್ರನ್ನಲ್ಲ, ಯಾರಿಗಾರು ಒಬ್ರಿಗೆ ನ್ಯಾಯ ಸಿಗಬೇಕು. ನನಗೆ ನೋವಾದರೂ ಪರವಾಗಿಲ್ಲ. ನಿಭಾಯಿಸ್ಕೊಳ್ಳುವಂಥ ಶಕ್ತಿನ ಮಾತ್ರ ನಾನು ಜನರಲ್ಲಿ ಕೇಳ್ತೀನಿ ಹೊರತು ನನಗೇ ನ್ಯಾಯ ಸಿಗಲಿ ಅಂತ ನಾನು ನ್ಯಾಯದಲ್ಲಿ ಹೋರಾಡಲ್ಲ. ಈ ಸಂದರ್ಭದಲ್ಲಿ ನಾನು ಈ ಹಿಂದೆನೇ ಮಾತಾಡಬೇಕಾಗಿತ್ತು ಇದ್ರ ಕುರಿತು. ಕಾರಣ ನಿಮ್ಮೆಲ್ಲರ ಭೇಟಿ ತಡವಾಗಿದ್ದರಿಂದ ನಾನು ಈ ಪ್ರಕರಣದ ಬಗ್ಗೆ ತಡವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಈ ಮುಂಚೆ ನಾನು ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿದರೆ ಕೂಲಂಕುಷವಾಗಿ ಎಲ್ಲರೂ ಮಾತಾಡ್ಬೋದಾಗಿತ್ತು. ಈ ಪ್ರಕರಣ ಈಗ ನ್ಯಾಯಾಲಯದ ಮೆಟ್ಟಿಲು ಏರಿರೋದ್ರಿಂದ ಈಗ ನಾನು ಪ್ರತಿಕ್ರಿಯೆ ಕೊಡೋದು ಸಮಂಜಸವಲ್ಲ, ಅದು ಸರಿಯಲ್ಲ. ನ್ಯಾಯಾಲಯವನ್ನು ನಾನು ಅಗೌರವಿಸಿದಾಗತ್ತೆ. ನಾನು ಈ ಪ್ರಕರಣದಲ್ಲಿ ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಒಬ್ಬ ಕಲಾವಿದೆಯಾಗಿ ಸನ್ಮಾನವೂ ಸಿಕ್ಕಿದೆ. ಒಂದು ಕಡೆ ನನಗೆ ಅವಮಾನವೂ ಆಗಿದೆ. ಸನ್ಮಾನ ಬಂದಾಗ ನಾನು ಯಾವತ್ತೂ ಹಿಗ್ಗಿಲ್ಲ, ಅವಮಾನವಾದಾಗ ನಾನು ಯಾವತ್ತೂ ಕುಗ್ಗಿಲ್ಲ. ಕಾರಣ ದೇವರ ಆಶೀರ್ವಾದ ಹಾಗೂ ಜನತೆಯ ಆಶೀರ್ವಾದ ನನ್ನೊಂದಿಗೆ ಸದಾ ಇದೆ. ಅದೊಂದು ದೊಡ್ಡ ಶಕ್ತಿ ನನ್ನನ್ನು ಕಾಪಾಡ್ತಾ ಇದೆ. ಇಲ್ಲದೆ ಹೋಗಿದರೆ ಬಹುಶಃ ಬೇರೆಯೊಬ್ಬ ಕಲಾವಿದೆಗೆ ಅಂತ ಬೇಡ, ಬೇರೆ ಯಾವುದೇ ಹೆಣ್ಣಿಗೆ ಈ ಥರದ್ದು ಒಂದು ಸಂಕಷ್ಟಗಳು ಎದುರಾಗಿದ್ದಾಗ ಬದುಕುಳಿಯೋದೇ ಒಂದು ದೊಡ್ಡ ಕಷ್ಟ. ನಾನಿವತ್ತು ಎಲ್ಲ ಕಷ್ಟಗಳನ್ನು ನಿಭಾಯಿಸ್ತಾ ಧೃತಿಗೆಡದೆ ಎಲ್ಲ ಕಷ್ಟಗಳನ್ನು ನಿಭಾಯಿಸ್ತಾ ಇದ್ದೀನಿ ಅಂದರೆ ಅದು ದೇವರ ಆಶೀರ್ವಾದವೂ ಹೌದು, ನನ್ನ ಹಿರಿಯರ ಆಶೀರ್ವಾದ ಹೌದು, ಜನರ ಆಶೀರ್ವಾದವೂ ಹೌದು. ನಾನೊಬ್ಬ ಕಲಾವಿದೆಯಾಗಿ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿ ಇರುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಸಾಮಾಜಿಕ ರಂಗದಲ್ಲೂ ಕೂಡ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಸಾಮಾಜಿಕ ರಂಗದಲ್ಲಿ ನಾನು ತೊಡಗಿಸ್ಕೊಂಡಾಗ ನನ್ನ ಉದ್ದೇಶ ಇಷ್ಟೇ: ಈ ನಾಡಿನ ಯಾವುದೇ ಹೆಣ್ಣುಮಗಳಿಗೆ ಅನ್ಯಾಯವಾದರೆ ಆಕೆಯ ಪರವಾದಂಥ ಪ್ರಮುಖ ಧ್ವನಿ ನಾನು ಆಗಬೇಕು ಅನ್ನೋದು ನನ್ನ ಆಸೆ. ಹಾಗಿರುವಾಗ ನನ್ನಿಂದ ಇನ್ನೊಂದು ಹೆಣ್ಣಿಗೆ ಅನ್ಯಾಯವಾಗೋದಕ್ಕೆ ಸಾಧ್ಯವೇ ಇಲ್ಲ, ಅದು ನಾನು ಬಿಡೋದೂ ಇಲ್ಲ. ನನ್ನ ಆಸೆ ಇಷ್ಟೇ, ಈ ಪ್ರಕರಣದಲ್ಲಿ ಆಕೆಗೆ ನ್ಯಾಯ ಸಿಗಲಿ. ಆಕೆಗೆ ನ್ಯಾಯ ಸಿಗೋದ್ರಿಂದ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅದನ್ನು ಎದುರಿಸ್ತೇನೆ. ಎದುರಿಸುವಂಥ ಶಕ್ತಿ ನನಗೆ ಈ ನಾಡಿನ ಜನತೆ ನನಗೆ ಕೊಡ್ತಾರೆ ಅಂತ ನಾನು ನಂಬಿಕೊಂಡಿದ್ದೀನಿ. ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಜಯ ಸಿಗಲಿ ಅನ್ನೋದೊಂದೇ ನನ್ನ ಆಸೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸರ್, ನಾನು ಹೇಳಿದ್ನಲ್ಲ, ನನಗಿದರಿಂದ ನೋವಾಗಿದೆ, ಆಘಾತವಾಗಿದೆ ಅಂದರೆ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತಲೇ ಅರ್ಥ. ಸರ್, ಹಾಗೆಲ್ಲ ಹೇಳಾರೆ, ನನ್ನ ವಿಧಿ ಅಷ್ಟೇ. ನನ್ನ ಈ ಸಂಕಷ್ಟಕ್ಕೆ, ನನ್ನ ಈ ಪರಿಸ್ಥಿತಿಗೆ ವಿಧಿ ಕಾರಣ. ಎಲ್ಲೋ ನನ್ನ ಅತಿಯಾದ ನಂಬಿಕೆ ಕೂಡ ಕಾರಣ ಅಂತ ನಾನು ಹೇಳಬಲ್ಲೆ. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ನನಗೆ ನೋವೇನು ಹೊಸದಲ್ಲ. ನೀವು ಇಡೀ ಕರ್ನಾಟಕ ಜನತೆ ನಾನು ನೋಡಿದಾಗೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಧೃತಿಗೆಡದೆ ಎಲ್ಲ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಕಾರಣ ನನ್ನಲ್ಲಿ ಆ ಶಕ್ತಿ ಇದೆ ಅಂತಲ್ಲ, ಈ ನಾಡಿನ ಜನತೆ ಹಾಗೂ ನನ್ನ ತಂದೆ ತಾಯಿಯ ಆಶೀರ್ವಾದ ನನ್ನ ಜೊತೆ ಇರೋದ್ರಿಂದ ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಬಹುಶಃ ಈ ಪ್ರಕರಣವನ್ನು ನಿಭಾಯಿಸ್ತೀನಿ, ಆದರೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಓಕೆ, ಇದಿಷ್ಟು ಶ್ರುತಿ ಅವರ ಹೇಳಿಕೆಗಳು. ಶ್ರುತಿ ಅವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.